ಆಮ್ ಆದ್ಮಿ ಪಾರ್ಟಿಯ ನಾಯಕಿಯ ಕಾರಿನ ಮೇಲೆ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿರ್ತಕ್ಕಂತಹ ಘಟನೆ. ತಡರಾತ್ರಿ ಯುವಕರು ಏಕಾಏಕಿ ಕಾರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಎಎಪಿ ನಾಯಕಿಯ ಕಾರಿನ ಮೇಲೆ ಕಿಡಿಗೇಡಿಗಳು ಅಟ್ಯಾಕ್ ಮಾಡಿರೋದು ಬೆಂಗಳೂರಿನ ವಿಜ್ಞಾನ ನಗರದಲ್ಲಿ ನಡೆದಿರೋ ಘಟನೆ. ನಿನ್ನೆ ತಡರಾತ್ರಿ ಯುವಕನಿಂದ ಏಕಾಏಕಿ ಕಾರನ್ನು ಧ್ವಂಸಗೊಳಿಸಲಾಗಿದೆ. ರಾಜಕಾಲುವೆ ಒತ್ತುವರಿ ವಿರುದ್ಧ ಆಕೆ ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಿದ್ದಕ್ಕೆ ಕಾರನ್ನು ಧ್ವಂಸ ಮಾಡಿದ್ದಾರೆ ಅಂತ ಆರೋಪ. ಎಎಪಿ ನಾಯಕಿ ಸತ್ಯವಾಣಿ ಅನ್ನೋರ ಮೇಲೆ, ಅವರ ಕಾರ್ ಮೇಲೆ ಈ ಥರ ದಾಳಿ ಮಾಡಿರೋದು. ನಮ್ಮ ಜೊತೆ ಸತ್ಯವಾಣಿ ಅವರಿದ್ದಾರೆ. ಸೊ ಈಗಾಗಲೇ ಅವರು ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಕಡೆಯಿಂದ ಅವರ ಕಾರನ್ನು ಧ್ವಂಸಗೊಳಿಸಿದ್ದಾರೆ, ಮಗದೊಂದು ಕಡೆಯಲ್ಲಿ ಬ್ಯಾನರ್ ಅನ್ನು ಕೂಡ ಅವರ ಏರಿಯಾದಲ್ಲಿ ಹಾಕಿ ಅವರ ಮಾನವನ್ನ ಕಳೀತಾ ಇದ್ದಾರೆ ಅನ್ನುವಂಥದ್ದು ಅವರ ಆರೋಪ. ನೋಡ್ತಾ ಇರ್ಬೋದು ನೀವು, ಅವರ ಫೋಟೋ ಸಮೇತ ಬ್ಯಾನರ್ ಅನ್ನ ಹಾಕಿ ಈಗ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ರಾಜಕಾಲುವೆಯ ಒತ್ತುವರಿಯ ವಿರುದ್ಧ ಹೋರಾಟ ಮಾಡಿದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆರೋಪ. ಸೊ ಮಾತಾಡ್ಸೋಣ ಅವ್ರನ್ನ ಏನು ಹೇಳ್ತಾರೆ ಅಂತ. ಮೇಡಮ್, ಈಗ ನಿಮ್ಮ ಕಾರನ್ನ ಧ್ವಂಸಗೊಳಿಸಿದ್ದಾರೆ, ಇನ್ನೊಂದು ಕಡೆ ಏರಿಯಾದಲ್ಲಿ ಈ ರೀತಿ ಬ್ಯಾನರ್ ಹಾಕ್ತಾರೆ. ಸೊ ಯಾವ ಕಾರಣಕ್ಕೆ, ಯಾರು ಮಾಡಿಸ್ತಾ ಇರೋದು ಅನ್ನುವಂಥದ್ದು ನಿಮ್ಮ ಆರೋಪ ಇದು ಅಂತ. ಮೇಡಮ್, ನಿನ್ನೆ ಬೆಳಗ್ಗೆ ಎದ್ದು ನೋಡಿದ್ವಿ. ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಆಚೆಗೆ ಹೋಗೋಣ ಅಂತ ರೆಡಿಯಾಗಿ ಬಂದು ನೋಡೋಷ್ಟೊತ್ತಿಗೆ ನಂಗೆ ದೊಡ್ಡ ಶಾಕಿಂಗು. ನನ್ನ ಕಿಯಾ ಕ್ಯಾರೆನ್ಸ್ ಕಾರ್ನ ದುಷ್ಕರ್ಮಿಗಳು ಹೊಡೆದಾಕಿದ್ದಾರೆ. CC ಕ್ಯಾಮರಾದಲ್ಲಿ ನೋಡಿದ್ರೆ ಹೆಲ್ಮೆಟ್ ಹಾಕ್ಕೊಂಡು ಬಂದು ಅದನ್ನು ಧ್ವಂಸ ಮಾಡಿದ್ದು ಕಾಣಿಸ್ತು. ಅದಕ್ಕೂ ಮುಂಚೆ ಒಂದು ತಿಂಗಳು ಕೆಳಗಡೆ, ಒಂದು ಮೇ 17ನೇ ತಾರೀಕು ನನ್ನ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡೋ ಬ್ಯಾನರ್ಗಳು ವಿಜ್ಞಾನ ನಗರ ವಾರ್ಡ್ ಫುಲ್ಲು ಒಂದು 50 ಬ್ಯಾನರ್ಗಳು ಬರೀ ವಿಜ್ಞಾನ ನಗರ ಬಾರ್ಡಲ್ಲೆಲ್ಲ ಹಾಕಿದ್ರು. ಮೇಡಮ್, ಯಾಕೆ ನಿಮ್ಮ ಮೇಲೆ ಯಾಕೆ ಅಂತ ನನಗೆ ಯಾರು ಅಂತ ಫಸ್ಟು ಗೊತ್ತಾಗಲಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಮಾಡಿಸಿದ್ವಿ, ಕಂಪ್ಲೇಂಟ್ ಕೊಟ್ವಿ. ಫಸ್ಟ್ NCR ಆಯಿತು. ಆಮೇಲೆ ನಾವು ಒಂದು 15-20 ದಿವಸ ಆದಮೇಲೆ ನನಗೆ ಅದು FIR ಆಯಿತು. ಫಸ್ಟು ಬರೀ NCR ಮಾತ್ರ ಆಯಿತು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ನಾನು ರಾಜಕಾಲುವೆ ಒತ್ತುವರಿ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಲೇಕ್ ಆ್ಯಕ್ಟಿವಿಸ್ಟು. ನಾನು ಕಳೆದ 15 ವರ್ಷದಿಂದ ಸೋಷಿಯಲ್ ವರ್ಕಲ್ಲಿ ಮಾಡ್ತಾ ಇದ್ದೀನಿ. ನಾನು BPACಲ್ಲಿ ಸಿವಿಕ್ ಲೀಡರು. ಮತ್ತು ಏನೇ ಇಶ್ಯೂಸ್ ಬಂದರೂ ನಾವು ತೊಗೊತಾ ಇದ್ವಿ. ಅದಕ್ಕೂ ಮುಂಚೆ ನಾನು ನಮ್ಮ ಏರಿಯಾದಲ್ಲಿ ಫ್ಲಡ್ಡಿಂಗ್ ಆಗ್ತಾ ಇದ್ದಕ್ಕೆ ಕಾರಣ ರಾಜಕಾಲುವೆ ಒತ್ತುವರಿ. ಜನ ಎಲ್ಲ ಮುಳುಗೋಗ್ತಾ ಇದ್ದಾರೆ. ಕಾಳಪ್ಪ ಲೇಔಟು, ತಲಕಾವೇರಿ ಲೇಔಟು, ಬಸವನಗರ ಎಲ್ಲ ಮುಳುಗ್ತಾ ಇತ್ತು. ಅಲ್ಲ ಬೋಟಲ್ಲಿ ಹೋಗೋ ಪರಿಸ್ಥಿತಿ ಇತ್ತು. ಮಹದೇವಪುರ, KR-ಪುರಮಲ್ಲಿ ನಿಮಗೆ ಗೊತ್ತಿರ್ಬೋದು ಯಾವ ಥರ ಪರಿಸ್ಥಿತಿ ಇತ್ತು. ಅದಕ್ಕೆ ಕಾರಣ ರಾಜಕಾಲುವೆ ಒತ್ತುವರಿ. ಇದನ್ನು ತೆರವುಗೊಳಿಸಿ ಅಂದ್ಬಿಟ್ಟು ನಾವು ಲೋಕಾಯುಕ್ತದಲ್ಲಿ ಕೇಸ್ ಕೊಟ್ಟಿದ್ವಿ. ಈಗ ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂತ ತಮ್ಮ ಆರೋಪ? ಯಾರು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವ್ರು ಮಾಡ್ತಾರೆ. ಒಬ್ಬ ಸಾಮಾನ್ಯ ಜನರು ರಾಜಕಾಲುವೆ ಒತ್ತುವರಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಲೋಕಲ್ MLA, ಕಾರ್ಪೊರೇಟರ್ ಸಪೋರ್ಟ್ ಇದ್ರೇನೆ ಅವನಷ್ಟು ಧೈರ್ಯವಾಗಿ ಮಾಡೋದು. ಯಾರೇ ಇದಕ್ಕೆಲ್ಲ ಕಾರಣ MLA ಅಂತನಾ? ಯಾರು MLA ಅಂತಲ್ಲ ಸರ್, ಅಲ್ಲ, ನಾನು MLA ಅಂತಲ್ಲ, MLA ಗೊತ್ತಿರುತ್ತೆ ಯಾರು ಮಾಡಿದ್ದಾರೆ ಅಂತ. MLA ಗೊತ್ತಿರುತ್ತೆ. ನಾನು ಬ್ಯಾನರ್ ಹಾಕಿದಾಗ ನಾನು MLA ಮನೆಗೂ ಹೋಗಿ ತೋರಿಸಿದೆ. ನೋಡಿ ಸರ್, ಈ ಥರ ಎಲ್ಲ ಆಗಿದೆ. ಬೈರತಿ ಬಸವರಾಜ್ ಅವ್ರಿಗೆ ತೋರಿಸಿದೆ. ನೋಡಿ ಸರ್, ನಿಮ್ಮ KR-ಪುರಂ ಕ್ಷೇತ್ರದಲ್ಲಿ ಹೇಳ್ತೀರಾ, BJPಯವರು ನೀವೇನು ಹೇಳ್ತೀರಾ, ಎತ್ತರ ನಾರಿ ಅಂತ ಪೂಜ್ಯಂತೆ ಅಂತಲೇ ಸ್ಟಾರ್ಟ್ ಮಾಡ್ತೀರಾ. ಅಂಥದ್ರಲ್ಲಿ ನಿಮ್ಮ ಏರಿಯಾದಲ್ಲಿರೋ ಮಹಿಳೆಗೆ, ನಿಮಗೆ ಗೊತ್ತಿರೋ ಮಹಿಳೆಗೆ ಈ ಥರ ಆಗಿದೆ, ಏನು ಮಾಡ್ತೀರಾ ಸರ್ ಅಂದರು. ಅವ್ರು ಮೇಲಿಂದ ಕೆಳಗಡೆ ತನಕ ಬ್ಯಾನರ್ ಹಾಕಿ ನೋಡಿ ಹೋಗಿ ಅಮ್ಮ ನಾನು ನೋಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ಮತ್ತೆ ಅಟ್ಯಾಕ್ ಆಗಿದೆ. ಈ ಥರ ಎಲ್ಲ ಅಟ್ಯಾಕ್ ಆಗಿದ್ರೆ ಯಾವ ಲೇಡೀಸು ನಮಗೆ ಕೆಲಸ ಮಾಡ್ತಾರೆ? ನಾನು ಲೋಕಾಯುಕ್ತರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ವಿ. ಲೋಕಾಯುಕ್ತರು ಮಾನ್ಯ ಪಾಟೀಲ್ ಸಾಹೇಬರು ಹೇಳಿದ ಮೇಲೆ ನಮ್ಮ ಕೇಸ್ FIR ಆಯಿತು ಹೊರತು ಅದುವರೆಗೂ FIR ಆಗಲಿಲ್ಲ. ಅವರು ಹೇಳಿದರು, ಯಾರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ, ನಮ್ಮ ಲೇಖಕ ಬಗ್ಗೆ ಇವರು ಇಷ್ಟೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಈ ಥರ ಮಾಡಿದ್ದಕ್ಕೆ ನಮಗೆ ಅಟ್ಯಾಕ್ ಆಗಿದೆ ಅಂತ. ಸೊ ಇದಿಷ್ಟು ಸತ್ಯವಾಣಿ ಅವರು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು.